ನೇರ ಮುಂದೆ ಕಷ್ಟದ ಕಾಗದ ಇಟ್ಟ ತಕ್ಷಣ ನಿಮ್ಮ ಇಷ್ಟಾರ್ಥ ಈಡೇರುತ್ತಿದೆ ಎಂದು ತಿಳಿಸುವ ಕೆಲವು ಮನಮುಟ್ಟುವ ಸಂಕೇತಗಳು ಇವೆ. ಅಷ್ಟೇ ಅಲ್ಲದೆ ರಾಯರ ಆರಾಧನಾ ಸಂಕಲ್ಪ ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ಈಗಾದರೆ ಸ್ವತಃ ರಾಯರೇ ನಿಮ್ಮ ಕೈ ಹಿಡಿದಿದ್ದಾರೆ ಅಂತಲೇ ಅರ್ಥ ಆಗುತ್ತೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. ನಿನ್ನೆಯ ವಿಡಿಯೋ ನೋಡಿ ನಿಮ್ಮಲ್ಲಿ ಸಾವಿರಾರು ಜನ ಆರಾಧನೆ ಈ ಪವಿತ್ರ ದಿನಗಳಲ್ಲಿ ರಾಯರ ಪಾದಕ್ಕೆ ನಿಮ್ಮ ಕಷ್ಟದ ಕಾಗದವನ್ನು ಒಪ್ಪಿಸಿದ್ದೀರಾ. ಆದರೆ ನಿಮ್ಮಲ್ಲಿ ತುಂಬ ಜನಕ್ಕೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ನಾವು ಕಾಗದ ಏನು ಇಟ್ಟೆವು, ಆದರೆ ರಾಯರು ನಮ್ಮ ಕಷ್ಟಕ್ಕೆ ಸ್ಪಂದಿಸುತ್ತಿದ್ದಾರೆ ಎಂದು ನಮಗೆ ಹೇಗೆ ತಿಳಿಯುತ್ತದೆ ಅಂತ. ಬಣ್ಣ ಬದಲಾಗಬಹುದು ಅಥವಾ ಹೂ ಬೀಳುವುದು ಎಲ್ಲವೂ ನಾರ್ಮಲ್ ಅನ್ನಿಸಬಹುದು, ಆದರೆ ಸಾಕ್ಷಾತ್ ರಾಯರು ನಿಮ್ಮ ಆಳವಾದ ನೋವಿಗೆ ಕರಗಿ ನಿಮ್ಮ ಕಣ್ಣೀರನ್ನು ಒರೆಸಲು ನಿಮ್ಮ ಜೀವನದಲ್ಲೇ ಕೊಡುವ ಈ ನಿಗೂಢವಾದ ಸೂಚನೆಗಳು ಯಾವುವು, ಇವು ಯಾವಾಗ ಸಿಗುತ್ತವೆ ಮತ್ತು ಸಿಗಬೇಕಾದರೆ ನಾವು ಏನು ಮಾಡಬೇಕು, ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ನಾನು ಕೊಡ್ತಾ ಹೋಗ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ. ನೀವು ಈ ಸೂಚನೆಗಳು ಯಾವಾಗ ಸಿಗುತ್ತವೆ ಮತ್ತು ಸಿಗಬೇಕಾದರೆ ನಾವು ಏನು ಮಾಡಬೇಕು ಅಂತ ನೋಡೋಣ. ನೀವು ಕಾಗದವನ್ನು ರಾಯರ ಪಾದದ ಹತ್ತಿರ ಇಟ್ಟ ಕ್ಷಣದಿಂದ ಹಿಡಿದು ಮುಂದಿನ 7 ದಿನಗಳ ಒಳಗೆ ಈ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತವೆ. ನಾವು ಏನು ಮಾಡಬೇಕು ಅಂದರೆ, ತುಂಬ ಜನ ಕಾಗದ ಇಟ್ಟ ಮೇಲೆ ನಾಳೆನೇ ಪವಾಡ ನಡೆದ್ಬಿಡ್ಬೇಕಪ್ಪ ಅಂತ ದಿನಾ ಕಾಗದನ ನೋಡ್ತಾ ಇರ್ತಾರೆ. ನೆನಪಿಡಿ, ರಾಯರಿಗೆ ಆತುರಕ್ಕಿಂತ ಅಚಲವಾದ ನಂಬಿಕೆ ಮುಖ್ಯ. ನೀವು ಕಾಗದ ಇಟ್ಟ ಮೇಲೆ ಆ ಕಷ್ಟವನ್ನು ಸಂಪೂರ್ಣವಾಗಿ ರಾಯರ ಪಾದಕ್ಕೆ ಬಿಟ್ಟು ಬಿಡಬೇಕು. ರಾಯರೇ, ಇನ್ಮೇಲೆ ಈ ಕಷ್ಟನ ನನ್ನದಲ್ಲ ನಿಮ್ಮದು ಎಂದು ನೀವು ನಿರಪೇಕ್ಷವಾಗಿ ಶರಣಾಗಬೇಕು. ಯಾವಾಗ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗುತ್ತದೆಯೋ ಆಗ ರಾಯರ ಸೂಚನೆಗಳು ನಿಮಗೆ ಸಿಗಲು ಶುರುವಾಗುತ್ತವೆ ಅಂತಲೇ ಹೇಳ್ಬೋದು. ಜಾಸ್ತಿ ಕುತೂಹಲ ಇಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವು ನಂಬಿಕೆನ ಇಟ್ಟು ನೀವು ರಾಯರಲ್ಲಿ ನೀವು ಕಾಗದನ ಇಟ್ಟ ಮೇಲೆ ಅವ್ರದ್ದೇ ಅಪ್ಪ ನಿರಾಳತೆ ಆಗಿಬಿಡ್ಬೇಕು. ಏನಾದ್ರು ಒಂದು ಜವಾಬ್ದಾರಿ ಬೇರೆಯವ್ರಿಗೆ ವಹಿಸಿದಾಗ ನಮ್ಗೆ ಎಷ್ಟು ಹಗುರ ಆಗುತ್ತೋ ಮನಸ್ಸು, ಆ ರೀತಿ ನೀವು ಅಂದ್ಕೊಂಡು ನೀವು ರಾಯರಿಗೆ ಬಿಟ್ಬಿಟ್ಟಿದ್ದೀನಿ ನಾನು, ಅವ್ರು ಏನಾರು ಮಾಡ್ಕೊಳ್ಳಿ ಅನ್ನೋ ರೀತಿ ನೀವು ಬಿಟ್ಬಿಡಬೇಕು. ಇನ್ನು ಯಾವ ಸೂಚನೆಗಳ ಮೂಲಕ ನಾವು ರಾಯರು ನಮಗೆ ಸ್ಪಂದಿಸುತ್ತಿದ್ದಾರೆ ನಾನು ಕಾಗದ ಇಟ್ಟ ಮೇಲೆ ಅಂತ ತಿಳ್ಕೊಬೇಕಾದ್ರೆ, ಸೂಚನೆ ಒಂದು, ಮನಸ್ಸಿನಲ್ಲಿ ಮೂಡುವ ಆ ಕಾರಣ ನಿರಾಳತೆ. ನೀವು ಕಾಗದ ಇಡುವ ಮುನ್ನ ಯಾವ ಕಷ್ಟವನ್ನು ನೆನೆದು ದಿನವಿಡೀ ಕೊರಗುತ್ತ ಕಣ್ಣೀರು ಹಾಕುತ್ತಿದ್ದರೋ ಕಾಗದ ಇಟ್ಟ 48 ಗಂಟೆಗಳ ಒಳಗೆ ನಿಮ್ಮ ಮನಸ್ಸಿನ ಇಡೀ ಭಾರ ತಾನಾಗಿಯೇ ಇಳಿದು ಹೋದಂತೆ ಭಾಸವಾಗುತ್ತೆ. ಇನ್ನು ಕಷ್ಟ ಹಾಗೇ ಇರುತ್ತದೆ, ಸಾಲನೂ ಹಾಗೇ ಇರುತ್ತದೆ, ಆದರೆ ನಿಮ್ಮ ಒಳಗಡೆ ಒಂದು ನಿಗೂಢವಾದ ಧೈರ್ಯ, ಶಾಂತಿ, ನೆಮ್ಮದಿ ಮೂಡುತ್ತದೆ. ನನ್ನ ಹಿಂದೆ ರಾಯರಿದ್ದಾರೆ, ನನಗೇನು ಆಗಲ್ಲ ಅನ್ನೋ ಅಖಂಡ ಭರವಸೆ ನಿಮ್ಮ ಆತ್ಮಕ್ಕೆ ಸಿಗುತ್ತದೆ. ರಾಯರು ನಿಮ್ಮ ಕಷ್ಟವನ್ನು ತಮ್ಮ ಹೆಗಲಿಗೆ ತೆಗೆದುಕೊಂಡಾಗ ಕೊಡುವ ಒಂದು ಮೊದಲ ದಿವ್ಯ ಸೂಚನೆ ಇದು ಅಂತಲೇ ಹೇಳ್ಬೋದು. ಇನ್ನು 2ನೆಯ ಸೂಚನೆ, ನಿಮ್ಮ ಕಷ್ಟಕ್ಕೆ ಕನೆಕ್ಟ್ ಆಗುವ ಅಪರಿಚಿತ ವ್ಯಕ್ತಿಯ ಪರಿಚಯ. ಇದು ನಿಮ್ಮ ದೈನಂದಿನ ಜೀವನದಲ್ಲೇ ನಡೆಯುತ್ತದೆ. ನೀವು ಕಾಗದದಲ್ಲಿ ಯಾವ ನಿರ್ದಿಷ್ಟ ಕಷ್ಟವನ್ನು ಬರೆದಿದ್ದೀರೋ, ಎಕ್ಸಾಂಪಲ್ ಕೆಲಸದ ಸಮಸ್ಯೆ, ಮಗಳ ಮದುವೆ, ಸಾಲದ ಬಾಧೆ, ಇನ್ನೂ ಕೆಲವೇ ದಿನಗಳಲ್ಲಿ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಅಥವಾ ತುಂಬ ದಿನಗಳಿಂದ ಮಾತನಾಡದ ಹಳೆಯ ಸ್ನೇಹಿತ ದಿಢೀರನೆ ನಿಮ್ಮನ್ನು ಸಂಪರ್ಕಿಸುತ್ತಾನೆ. ಅವರು ಮಾತನಾಡುವ ಮಧ್ಯೆ ನಿನ್ನ ಕಷ್ಟಕ್ಕೆ ನನ್ನ ಹತ್ತಿರ ಒಂದು ದಾರಿ ಇದೆ ಅಂತ ನಿಮಗೆ ಅರಿವಿಲ್ಲದಂತೆ ನಿಮ್ಮ ಸಮಸ್ಯೆಗೆ ಪರಿಹಾರದ ದಾದಿನ ತೋರಿಸ್ತಾ ಹೋಗ್ತಾರೆ. ಇನ್ನು ರಾಯರು ಭಕ್ತರ ಕಷ್ಟಕ್ಕೆ ಸ್ಪಂದಿಸಲು ಎಂದಿಗೂ ಕೂಡ ಅವರು ಆಕಾಶದಿಂದ ಇಳಿದು ಬರಲ್ಲ. ಅವರು ಯಾರೋ ಒಬ್ಬ ಸಾಮಾನ್ಯ ಮನುಷ್ಯನ ರೂಪದಲ್ಲಿ ಬಂದು ಕೈ ಹಿಡಿಯುತ್ತಾರೆ. ಇದು ರಾಯರ ಪವಾಡದ ದಿವ್ಯ ಸೂಚನೆ ಅಂತಲೇ ಹೇಳ್ಬೋದು. 3ನೆಯ ಸೂಚನೆ, ದಿಢೀರನೆ ಕಣ್ಣಿಗೆ ಬೀಳುವ ರಾಯರ ಖಚಿತ ಸಂದೇಶ. ನೀವು ವಿಪರೀತ ನೊಂದಿರುವಾಗ ಮತ್ತು ರಾಯರು ನನ್ನ ಕಷ್ಟ ಕೇಳ್ತಾ ಇಲ್ವಾ ಅಂತ ಅಂದುಕೊಳ್ಳುತ್ತಿರುವಾಗ ನೀವು ಮೊಬೈಲ್ ಓಪನ್ ಮಾಡಿದಾಗ ಅಥವಾ ತಕ್ಷಣ ನೀವು ರಸ್ತೆಯಲ್ಲಿ ಹೋಗುವಾಗ ಎಲ್ಲೋ ಒಂದು ಕಡೆ ರಾಯರ ಫೋಟೋ ಕಾಣಿಸೋವಂಥದ್ದು ಅಥವಾ ಅದರ ಕೆಳಗಡೆ ರಾಯರಿದ್ದಾರೆ ಅಂತ ಕಾಣಿಸೋವಂಥದ್ದು. ಏಕೆ ಚಿಂತಿಸುವೆ, ನಾನಿರುವಾಗ ನಿನಗೆ ಭಯವೇಕೆ, ಮತ್ತು ಸುಮಾರು ಲೈನ್ಸ್ಗಳು ನಿಮ್ಮಲ್ಲಿ ಆ ಥರ ರಾಯರು ನೆನಪಾಗುವಂಥ ಲೈನ್ಸ್ಗಳು ನಿಮಗೆ ಬಿತ್ತು. ನಿಮ್ಮ ಕಣ್ಣೀರನ್ನು ಒರೆಸುವ ಜವಾಬ್ದಾರಿ ನನ್ನದು ಅನ್ನೋದನ್ನ ರಾಯರು ನಿಮಗೆ ಸೂಚನೆ ಕೊಡ್ತಾ ಇರ್ತಾರೆ. ಇದು ಕೇವಲ ಏನೋ ಒಂದು ಕೋಇನ್ಸಿಡೆನ್ಸ್ ಅಲ್ಲ, ನೀವು ಕಾಗದದಲ್ಲಿ ಬರೆದ ನೋವಿಗೆ ರಾಯರು ತಾವೇ ಖುದ್ದಾಗಿ ಕೊಡುತ್ತಿರುವ ಪ್ರತ್ಯಕ್ಷ ಉತ್ತರ ಇದು ಅಂತಲೇ ನೀವು ತಿಳ್ಕೊಬೇಕು. ಈ ಥರ
ಎಕ್ಸ್ಪೀರಿಯೆನ್ಸು ಸುಮಾರು ಜನಕ್ಕೆ ರಾಯರ ಭಕ್ತರ ಪಕ್ಕಾ ಆಗಿರುತ್ತೆ. ಅಷ್ಟೇ ಅಲ್ಲದೆ ರಾಯರಿದ್ದಾರೆ ಅಥವಾ ರಾಯರು ಲೈನ್ಸು, ರಾಯರು ಫೋಟೋ ನೋಡಿದ ತಕ್ಷಣ ಏನೋ ಒಂದು ಖುಷಿ ಬರುತ್ತೆ. ನಮಗೆ ಗೊತ್ತಿಲ್ಲದಿರೋ ರೀತಿ ನಾವು ಸ್ಮೈಲ್ನ ಮಾಡ್ತಾ ಇರ್ತೀವಿ. ಏನೋ ಒಂದು ಭಯ ಹೋಗಿ ಧೈರ್ಯ ಬರುತ್ತೆ. ನೀವು ಒಬ್ಸರ್ವ್ನ ಮಾಡಿ ನಿಮಗೆ ಅನುಭವ ಆಗಿರೋರ್ಗೆ ಅದು ಗೊತ್ತಿರುತ್ತೆ ಅಂತಲೇ ಹೇಳ್ತಿದ್ದೀನಿ. ರಾಯರು ನಮ್ಮ ತಂದೆ ತಾಯಿಗಿಂತ ಮಿಗಿಲಾದವರು. ಆರಾಧನೆ ಮುನ್ನ ನೀವು ಇಟ್ಟ ಕಾಗದಕ್ಕೆ ರಾಯರು ಖಂಡಿತ ಸ್ಪಂದಿಸುತ್ತಾರೆ. ನಿಮ್ಮ ಜೀವನದಲ್ಲೂ ಇಂತಹ ಮನಮುಟ್ಟುವ ಅನುಭವವಾಗಿದ್ದರೆ ನಿಮಗೆ ಇದು ಅರ್ಥ ಆಗುವಂಥದ್ದು. ಇನ್ನು 4ನೆಯ ಸೂಚನೆ, ಆ ಸಂಕಲ್ಪದ ಕಾಗದದ ಸುತ್ತ ಮೂಡುವ ತುಳಸಿ ಪರಿಮಳ. ನೀವು ಕಷ್ಟ ಬರೆದು ರಾಯರ ಫೋಟೋದ ಹಿಂಭಾಗದಲ್ಲಿ ಅಥವಾ ಪಾದದ ಬಳಿ ಇಟ್ಟಿರುವ ಆ ಕಾಗದದ ಸುತ್ತಮುತ್ತ ಯಾವುದೇ ಊದುಬತ್ತಿ ಹಚ್ಚದಿದ್ದರೂ ಸಹ ದಿಢೀರನೆ ಅತ್ಯಂತ ಪವಿತ್ರವಾದ ಹಸಿರು ತುಳಸಿಯ ಅಥವಾ ಶ್ರೀಗಂಧದ ಸುಗಂಧ ಆವರಿಸಿಕೊಳ್ಳುತ್ತದೆ. ಇನ್ನು ರಾಯರ ದಿವ್ಯ ಕಿರಣಗಳು ನಮ್ಮ ಆ ಸಂಕಲ್ಪದ ಅಕ್ಷರಗಳನ್ನು ಮುಟ್ಟಿ ಆಶೀರ್ವಾದ ಮಾಡಿದಾಗ ಆ ಜಾಗದಲ್ಲಿ ಇಂಥ ದಿವ್ಯ ಪರಿಮಳ ಬರುತ್ತದೆ. ಇದು ನಿಮ್ಮ ಕಷ್ಟಗಳು ತೀರಲು ರಾಯರು ಕೊಡುವ ಸೂಚನೆ ಅಂತಲೇ ಹೇಳ್ಬೋದು. ರಾಯರಿಗೆ ತುಂಬ ಇಷ್ಟ ಬರಹ ಮತ್ತು ಅಕ್ಷರ ಅಂತಂದರೆ, ನೀವು ಅದಕ್ಕೋಸ್ಕರ ನಿಮ್ಮ ಕಷ್ಟ ಆಗಿರ್ಬೋದು, ನೀವು ಏನೇ ಒಂದು ಕೇಳ್ಕೋಬೇಕು, ಬಯಕೆ ಆಸೆ ಆದರೂ ಆಗಿರ್ಬೋದು, ಅದನ್ನ ನೀವು ಮಾತಲ್ಲಿ ರಾಯರಿಗೆ ಸ್ಪಷ್ಟವಾಗಿ ತಿಳಿಸೋ ಬದಲು ನೀವು ಬರಹದ ಮೂಲಕ ರಾಯರನ್ನು ನೆನೆಕೊಂಡು ರಾಯರ ಮಂತ್ರನ ಹೇಳ್ತಾ ನೀವು ಬರ್ದು ರಾಯರು ಪಾದಕ್ಕೆ ಇಟ್ಟಿದ್ರೆ ಅದು ನೇರವಾಗಿ ರಾಯರಿಗೆ ಮುಟ್ಟುತ್ತೆ ಅಂತಲೇ ಹೇಳ್ಬೋದು. ಇನ್ನು 5ನೆಯ ಸೂಚನೆ, ಬಲಗಡೆಯಿಂದ ಬೀಳುವ ಆ ಹೂವಿನ ಚಮತ್ಕಾರ. ನೀವು ಕಾಗದವನ್ನು ಇಟ್ಟು ಮಂತ್ರ ಜಪಿಸುವಾಗ ಮತ್ತು ಮರುದಿನ ಬೆಳಿಗ್ಗೆ ಪೂಜೆ ಮಾಡುವಾಗ ರಾಯರ ಫೋಟೋದ ಬಲಗಡೆಯಿಂದ ಯಾವುದಾದರೂ ಒಂದು ಹೂವು ಅಥವಾ ತುಳಸಿ ದಳ ತಾನಾಗಿಯೇ ಕೆಳಗೆ ಬಿದ್ದರೆ ರಾಯರು ನಿಮ್ಮ ಕಾಗದದಲ್ಲಿರುವ ಅಕ್ಷರಗಳನ್ನು ಓದಿ ನಾನಿದ್ದೇನೆ, ಧೈರ್ಯವಾಗಿರು ಎಂಬ ಅಭಯ ಹಸ್ತ ನೀಡಿದಂತೆ. ಇದು ಕೇವಲ ಕೋಇನ್ಸಿಡೆನ್ಸ್ ಅಂತೂ ಅಲ್ಲ, ಇದು ರಾಯರ ಪ್ರತ್ಯಕ್ಷ ಒಪ್ಪಿಗೆಯ ಸಂಕೇತ ಅಂತಲೇ ಹೇಳ್ಬೋದು. ಇನ್ನು 6ನೆಯ ಸಂಕೇತ, ಕನಸಿನಲ್ಲಿ ಸಿಗುವ ಆ ನಿಗೂಢ ಮಂತ್ರಾಲಯದ ದರ್ಶನ. ನೀವು ಸಂಕಲ್ಪ ಮಾಡಿದ 3 ದಿನಗಳ ಒಳಗೆ ನಿಮ್ಮ ಕನಸಿನಲ್ಲಿ ಮಂತ್ರಾಲಯದ ಮೂಲ ಬೃಂದಾವನದ ಗೋಪುರ ಮತ್ತು ಸಾಕ್ಷಾತ್ ರಾಯರ ಮೃತ್ತಿಕೆ ಪ್ರಸಾದ ಕಂಡರೆ ನಿಮ್ಮ ಕಷ್ಟದ ಕಾಗದ ನೇರವಾಗಿ ಮಂತ್ರಾಲಯದ ಗರ್ಭಗುಡಿಗೆ ತಲುಪಿದೆ ಎಂದೇ ಅರ್ಥ ಆಗುವಂಥದ್ದು. ಇನ್ನು ರಾಯರು ತಮ್ಮ ಭಕ್ತರ ಕಷ್ಟಕ್ಕೆ ಸ್ಪಂದಿಸಲು ಕನಸಿನ ಮೂಲಕನೂ ಕೂಡ ದಾರಿನ ತೋರಿಸ್ತಾ ಹೋಗ್ತಾರೆ. ಇದಿಷ್ಟೇ ಸೂಚನೆಗಳಿಗಲ್ಲ, ಇನ್ನೂ ಹಲವಾರು ಸೂಚನೆಗಳ ಮೂಲಕ ರಾಯರು ನಿಮಗೆ ಉತ್ತರ ನೀಡೋವಂಥದ್ದು. ಎಲ್ರಿಗೂ ಇದೇ ಥರ ಸೂಚನೆಗಳು ಸಿಗಬೇಕು ಅನ್ನೋದು ಏನೂ ಇಲ್ಲ, ಮತ್ತು ಈ ಥರ ಸೂಚನೆಗಳು ಸಿಕ್ಕಿಲ್ಲ ಅನ್ನೋದು ಏನೂ ಇಲ್ಲ. ಒಬ್ರೊಬ್ರಿಗೆ ಒಂದೊಂದು ಅನುಭವಗಳನ್ನ, ಒಬ್ರೊಬ್ರಿಗೆ ಒಂದೊಂದು ರೂಪದಲ್ಲಿ ರಾಯರು ನಿಮ್ಮ ಜೀವನದಲ್ಲಿ ಉತ್ತರಗಳನ್ನ ಕೊಡ್ತಾ ಹೋಗ್ತಾರೆ. ಏನೇ ಉತ್ತರ ನೀವು ರಾಯರಿಂದ ಪಡಿಬೇಕಂದ್ರೆ ಮೊದಲಿಗೆ ಬೇಕಾಗಿರೋದು ನಂಬಿಕೆ ಮತ್ತು ತಾಳ್ಮೆ ನಿಮಗೆ ಬೇಕಾಗಿರೋವಂಥದ್ದು. ರಾಯರು ಅದನ್ನ ಟೆಸ್ಟ್ ಮಾಡೋದಕ್ಕೋಸ್ಕರನೂ ಕೂಡ ತಕ್ಷಣಕ್ಕೆ ನಿಮಗೆ ಫಲನ ಆಗಿರ್ಬೋದು, ಪವಾಡನ ಆಗಿರ್ಬೋದು ಕೊಡೋದಿಲ್ಲ. ಅವರು ನಿಮ್ಮ ನಂಬಿಕೆನ, ನಿಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಾರೆ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಅದನ್ನು ಬಿಟ್ಟು ನಾನು ಕೇಳಿದೆ, ಎಷ್ಟೊಂದು ಪೂಜೆ ಮಾಡಿದೆ, ಎಷ್ಟು ವರ್ಷಗಳಿಂದ ವ್ರತ ಮಾಡ್ತಿದ್ದೀನಿ, ಪೂಜೆ ಮಾಡ್ತಿದ್ದೀನಿ, ರಾಯರು ನಿಮಗೆ ಕರುಣಿಸೇ ಇಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವು ಕೇಳೋದು ರಾಯರಿಗೆ ತಲುಪಿದೆ, ಆದರೆ ರಾಯರು ನಿಮಗೆ ತಲುಪಿಸೋದಕ್ಕೆ ಸಮಯ ಬೇಕು. ಅದಕ್ಕೋಸ್ಕರ ರಾಯರು ನಿಮಗೆ ಕೊಡ್ತಾ ಇಲ್ಲ ಅಂತಂದೆ ಹೊರತು ಲೈಫ್ ಲಾಂಗು ನೀವು ಕೇಳಿದ್ದು ಕೊಡೋದೇ ಇಲ್ಲ ಅಂತಲ್ಲ. ಅಕಸ್ಮಾತ್ ನೀವು ಕೇಳ್ತಾ ಇರೋದು ನಿಮಗೆ ಕರೆಕ್ಟಾಗಿರ್ಬೋದು, ರಾಯರು ಕಡೆಯಿಂದ ಅದು ಸರಿ ಇಲ್ಲ ಅಂದರೆ ರಾಯರು ಅದನ್ನ ಬಿಟ್ಟು ನಿಮಗೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ಇರೋದನ್ನೇ ರಾಯರು ನಿಮಗೆ ಕರುಣಿಸೋವಂಥದ್ದು. ಪೂಜೆ ಮಾಡಿ ಯಾವುದೇ ವ್ರತ ಮಾಡಿದ್ರೂ ಕೂಡ ದೇವರು ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಮಾಡಲ್ಲ. ಯಾವುದಾದ್ರು ಒಂದು ರೂಪದಲ್ಲಿ ನೀವು ಮಾಡಿರೋವಂಥ ಸೇವೆಗೆ ಫಲನ ನೀಡ್ತಾ ಹೋಗ್ತಾನೆ ಅಂತಲೇ ಹೇಳ್ಬೋದು. ಇನ್ನು ಇಂತಹ ಅನುಭವಗಳಾಗಿದ್ದರೆ ಅಥವಾ ಬೇರೆ ಅನುಭವಗಳು ಕೂಡ ನಿಮ್ಗೆ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ. ಅಷ್ಟೇ ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ರಾಯರೇ ಕಾವಲು ಎಂದು ಬರೆಯಿರಿ ಮತ್ತು ನಿಮ್ಮ ನೋವನ್ನು ರಾಯರ ಪಾದಕ್ಕೆ ಒಪ್ಪಿಸಿ ನಿರಾಳವಾಗಿರಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.